ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೆ ಇದು ಮಂಡೇ ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಅಮ್ಮು ಸ್ಕೂಲಿಗೆ ರೆಡಿ ಆಗಿದ್ದಾಳೆ, ಅವಳು ಹೊರಡ್ಬೇಕಷ್ಟೇ. ಹಾಗೆ ಇವತ್ತು ಟಿಫನ್ಗೆ ಪುಳಿಯೋಗರೆ ಮಾಡಿದ್ದೆ. ಇನ್ನು ಮಂಡೇ ಅಲ್ವಾ, ಏನೂ ಟಿಫನ್ ಮಾಡೋಕ್ಕಷ್ಟು ಇಂಟ್ರೆಸ್ಟ್ ಇರಲ್ಲ. ಸೊ ಅದರಿಂದ ಅವಳು ಲಂಚ್ ಬಾಕ್ಸ್ಗೂ ಕೂಡ ಪುಳಿಯೋಗರೆ ಜೊತೆಗೆ ಒಂದು ಸ್ವಲ್ಪ ಫ್ರೂಟ್ಸ್ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಪುಳಿಯೋಗರೆನೇ ಮಾಡ್ಕೊಂಡಿದ್ದೆ. ಇನ್ನು ಟಿಫನ್ ಆಯಿತು. ಹಾಗೆಯೇ ಮಧ್ಯಾಹ್ನಕ್ಕೆ ಅಡುಗೆನೂ ಕೂಡ ರೆಡಿ ಮಾಡಿಕೊಂಡೆ. ಬೇಳೆ ಸಾಂಬಾರು ಜೊತೆಗೆ ಒಂದು ಸ್ವಲ್ಪ ರೈಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇನ್ನು ಅಡುಗೆ ಕೆಲಸ ಎಲ್ಲ ಆಯಿತು. ಇನ್ನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಇನ್ನು ನಿನ್ನೆ ಸಂಡೇ ಅಲ್ವಾ, ಸೊ ನಾನ್ ವೆಜ್ ಏನೂ ತಂದಿರಲಿಲ್ಲ, ಅದೇ ಮೊಟ್ಟೆ ಮಾಡಿಬಿಟ್ಟಿದೆ. ಸೊ ಮತ್ತೆ ಇನ್ನೊಂದ್ಸಲ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇಲ್ಲಿ ಹಾಗೆ ಪೂಜೆ ಸಾಮಾನೆಲ್ಲ ಎತ್ತಿಟ್ಕೊಂಡು ತೊಳೆದಿಟ್ಕೊತಾ ಇದ್ದೀನಿ. ಇನ್ನು ನಾಳೆ ಹಬ್ಬ ಅಲ್ವಾ, ಫಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಾಳೆ ಪೂಜೆ ಎಲ್ಲ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಎಲ್ಲ ಎತ್ತಿಟ್ಕೊಂಡು ತೊಳ್ಕೊತಾ ಇದ್ದೀನಿ. ಇನ್ನು ಇದನ್ನೆಲ್ಲ ತೊಳೆದು ಎತ್ತಿಟ್ಬಿಟ್ಟು ಇನ್ನು ಫೋಟೋ ಎಲ್ಲ ಒರೆಸಿ ಅಷ್ಟೊಂದು ಕುಂಕುಮ ಇಟ್ಟರೆ ಆಯಿತು. ಇನ್ನು ನಾಳೆ ಪೂಜೆಗೆ ಸ್ವಲ್ಪ ಐಟಮ್ ಎಲ್ಲ ತರೋದಿತ್ತಲ್ವ, ಸೊ ಅದರಿಂದ ಹೊರಗಡೆ ಹೋಗೋದಿತ್ತು. ಅದರಿಂದ ಸ್ವಲ್ಪ ಬೇಗನೆ ಎಲ್ಲ ಮಾಡ್ಕೊತಾ ಇದ್ದೀನಿ. ಇನ್ನು ಪಾಪು ಮಲಗಿದ್ದಾನೆ, ಅವನ ಎದ್ದೊಳೋಷ್ಟೆಲ್ಲ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಮಾಡ್ಕೊಂಬಿಟ್ಟು ಇನ್ನು ಇದನ್ನೆಲ್ಲ ಎತ್ತಿಟ್ಬಿಟ್ಟು ಫೋಟೋಗೆಲ್ಲ ಅಷ್ಟೊಂದು ಕುಂಕುಮ ಇಟ್ಬಿಡ್ತೀನಿ. ಇನ್ನು ಅವನು ಎದ್ದ ಮೇಲೆ ಅಂಗಡಿಗೆ ಹೋಗಬೇಕು, ಅದರಿಂದ ಇನ್ನು ಇದನ್ನೆಲ್ಲ ಎತ್ತಿಟ್ಬಿಟ್ಟು ಹೊರಡೋದಷ್ಟೇ. ಇನ್ನು ಪಾಪು ಎದ್ದ, ಇನ್ನು ಹೊರಗಡೆನೂ ಕೂಡ ಹೋಗಿ ಬಂದೆ. ಹಾಗೆ ಇಷ್ಟೆಲ್ಲ ತಂದ್ವಿ. ಇನ್ನು ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಎತ್ತಿಟ್ಕೊಬೇಕು. ಹೂವನ್ನೆಲ್ಲ ಕಟ್ಟಿಟ್ಬಿಡ್ತೀನಿ, ನಾಳೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಅಷ್ಟೇ. ಇನ್ನು ಹಾಗೆ ನಾನೊಂದು ಸಕ್ಕರೆ ಹಚ್ಚೋ ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಬೋದು. ನಾನು ಫಸ್ಟ್ ಟೈಮ್ ಮಾಡೋದ್ರಿಂದ ಹಾಗೆ ಸ್ವಲ್ಪ ಕ್ವಾಂಟಿಟಿಲೇ ಮಾಡ್ಕೊತಾ ಇದ್ದೀನಿ. ಇನ್ನು ಅರ್ಧ ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಅಷ್ಟೇ. ನಾನು ಅರ್ಧ ಕಪ್ಪು ಸಕ್ಕರೆ ಹಾಕ್ಕೊಂಡು ಅದು ಮುಳುಗೋಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಂತರ ಸ್ಟವ್ನ ಆನ್ ಮಾಡಿಕೊಂಡು ಚೆನ್ನಾಗಿ ಈ ರೀತಿ ಕಲಿಸ್ತಾ ಬನ್ನಿ. ಅದು ಸ್ವಲ್ಪ ಸಕ್ಕರೆ ಎಲ್ಲ ಕರಗಿ ಈ ರೀತಿ ಕುದೀತಾ ಇರುತ್ತೆ ನೋಡಿ. ಈ ಟೈಮ್ನಲ್ಲಿ ಇದಕ್ಕೆ ನಾನಿಲ್ಲಿ 1 ಲೋಟ ಅಷ್ಟು ಹಾಲನ್ನ ಹಾಕ್ಕೊತಾ ಇದ್ದೀನಿ. ಹಾಲನ್ನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ. ಅದು ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಂಡು ನಂತರ ಇದು ಕುದಿ ಬಂದಮೇಲೆ ಇದನ್ನು ಒಂದು ವೈಟ್ ಬಟ್ಟೆನಲ್ಲಿ ಹಾಕಿ ಸೋದಿಸ್ಕೊಬೇಕಾಗುತ್ತೆ. ಇನ್ನು ಈ ರೀತಿ ಸೋದಿಸ್ಕೊಳ್ಳೋದ್ರಿಂದ ಸಕ್ಕರೆನಲ್ಲಿ ಇರೋವಂಥ ಕಲ್ಲು ಮಣ್ಣು ಈ ರೀತಿ ಏನಾದ್ರು ಗಲೀಜಿದ್ರು ಕೂಡ ಬಂದ್ಬಿಡುತ್ತೆ ಅಂತ. ಇನ್ನು ಇದನ್ನು ಸೋಸ್ಕೊಂಡು ಮತ್ತೆ ಅದೇ ಪ್ಯಾನ್ಗೆ ಹಾಕ್ಕೊಂಡು ಇದು ಇನ್ನೊಂದು ಸ್ವಲ್ಪ ಕುದಿ ಬಂದಮೇಲೆ ಇದಕ್ಕೆ 2 ಸ್ಪೂನಷ್ಟು ಮೊಸರನ್ನ ಕೂಡ ಹಾಕ್ಕೊಂಡು ಇದನ್ನು ಅಷ್ಟೇ ಚೆನ್ನಾಗಿ ಇನ್ನೊಂದು ಕುದಿ ಬರೋವರೆಗೂ ಕುದಿಸ್ಕೊಂಡು ನಂತರ ಇದನ್ನು ಸೋಸ್ಕೋಬೇಕಾಗುತ್ತೆ ನೋಡಿ. ಈ ರೀತಿ ಕುದಿಯೋ ಟೈಮ್ನಲ್ಲಿ ಇನ್ನು ಇದನ್ನು ಕೂಡ ಅದೇ ಬಟ್ಟೆನಲ್ಲಿ ಹಾಕಿ ಸೋದಿಸ್ಕೊಂಡು ಮತ್ತೆ ಆ ಪಾತ್ರೆನ ನೀಟಾಗಿ ವಾಶ್ ಮಾಡಿಕೊಂಡು ಅದೇ ಪಾತ್ರೆ ಒಳಗೆ ಈ ಸೋದಿಸ್ಕೊಂಡಿರ್ತೀವಲ್ವ ಸಕ್ಕರೆ ಪಾಕ, ಅದನ್ನು ಮತ್ತೆ ಅದೇ ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಕಲಿಸ್ತಾ ಬರಬೇಕಾಗುತ್ತೆ. ಅದು ಸ್ವಲ್ಪ ಗೆಜ್ಜೆ ಪಾಕ ಆಗಬೇಕಾಗುತ್ತೆ ನೋಡಿ. ಈ ರೀತಿ ನೊರೆ ಇರುತ್ತಲ್ವ, ಅದನ್ನು ನಾವು ಸೌಟಲ್ಲಿ ತೊಗೊಂಡ್ರೆ ಅದು ನೊರೆ ಹಾಗೇ ಇರಬೇಕು. ಇನ್ನು ಇದಾಗಿದೆ. ಇನ್ನು ಸ್ಟವ್ನ ಆಫ್ ಮಾಡಿಬಿಟ್ಟು ಇನ್ನೊಂದು 20 ಸೆಕೆಂಡಷ್ಟು ಚೆನ್ನಾಗಿ ಈ ರೀತಿ ಕಲಿಸ್ತಾ ಇದ್ರೆ ನೋಡಿ, ಈ ರೀತಿ ಕಲರ್ ಚೇಂಜ್ ಆಗ್ತಾ ಬರುತ್ತೆ. ಇನ್ನು ಇದನ್ನು ಬಿಸಿನಲ್ಲೇ ಈ ರೀತಿ ಚಾಕ್ಲೇಟ್ ಮೋಲ್ಡ್ ಇರುತ್ತೆ ಅಲ್ವಾ, ನಿಮ್ಮ ಹತ್ರ ಸಕ್ಕರೆ ಹಚ್ಚಿ ಇಲ್ಲ ಅಂದರೆ ಈ ರೀತಿ ಹಾಕ್ಕೊಳ್ಳಿ. ಇನ್ನು ಈ ರೀತಿ ಹಾಕ್ಕೊಂಡು ಇದನ್ನು ಒಂದು 5 ನಿಮಿಷ ಬಿಟ್ಟು ತಗೊಂಡ್ರೆ ಆಯಿತು. ಸೆಟ್ ಮಾಡಿ ತಗೊಳ್ಳಿ ಅಷ್ಟೇ. ಇನ್ನು ಬಿಸಿನಲ್ಲಿ ಸ್ವಲ್ಪ ಬೇಗನೆ ಹಾಕೊಂಬಿಡಿ, ಅದು ಹಾಗೆ ಬೇಗ ಗಟ್ಟಿ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಇನ್ನು ಇದಾಗಿದೆ. ನಾನು ಬರೀ ಒಂದು ಅರ್ಧ ಕಪ್ ಮಾಡಿರೋದ್ರಿಂದ ನನಗೆ ಒಂದು 6-7 ಅಚ್ಚು ಸಿಕ್ತಷ್ಟೇ. ಇನ್ನು ನೋಡಿ ಇದು ಸೆಟ್ ಆಗಿದೆ. ಒಂದು 5 ನಿಮಿಷ ಬಿಟ್ಟರೆ ಸಾಕು, ಸೆಟ್ ಆಗಿಬಿಡುತ್ತೆ. ಇನ್ನು ಈ ರೀತಿ ತಗೊಂಡ್ರೆ ಆಯಿತು ನೋಡಿ, ಆಗಿದೆ. ಇದು ತುಂಬ ಈಸಿನೂ ಕೂಡ ಮಾಡೋದು, ಖಂಡಿತ ಟ್ರೈ ಮಾಡಿ ನೋಡಿ. ಇನ್ನು ಇವತ್ತಿನ ವಿಡಿಯೋ ಕೂಡ ಇಷ್ಟನೇ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾಳೆ. ಇನ್ನು ಅಲ್ಲಿವರೆಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆಯಿತಾ. ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನು ನಾಳೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು. ಅಲ್ಲಿವರೆಗೂ ವೀಡಿಯೋಸ್ನ ನೋಡಿ ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನು ಥ್ಯಾಂಕ್ ಯು.